ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಶನಿವಾರ ಸೌದಿ ಅರೇಬಿಯಾ ದಮಾಮ್ ಅನ್ನುವಂಥ ಊರಲ್ಲಿ ಇದ್ದೀನಿ. ಭಯಂಕರ ಚಳಿ ಇದೆ. ಅದರಿಂದ ನಾನು ಈ ಗವಾಸ್ಕರ್ ಟೀನ ಓಲ್ಡ್ ಸ್ವೆಟರ್ನ ತಗೊಂಡು ಹಾಕೊಂಡು ಕೂತ್ಕೊಂಡಿದ್ದೀನಿ. ಜನಗಳನ್ನ ಭೇಟಿ ಮಾಡ್ತಾ ಇದ್ದೀನಿ. ನಿನ್ನೆ ರಿಯಾದಲ್ಲೂ ಈ ದಮಾಮ್ರಲ್ಲೂ ಮೀಟಿಂಗು. ಹಂಗೆ ಭಯಂಕರ ಜನ ಬಂದಿದ್ರು. ನನಗೆ ತುಂಬ ಖುಷಿ ಆಯಿತು. ಅಂದರೆ ಎರಡು ಕಡೆನೂ ಒಂದು 300ಕ್ಕಿಂತ ಜಾಸ್ತಿ ಜನ ಬಂದಿದ್ರು. ಇಷ್ಟು ಜನ ಬರ್ತಾರೆ, ಅದು ನಾನು ಈ ಬೇರೆ ಊರಿಗೆ ಬಂದಾಗ ಇಷ್ಟು ಜನ ಬಂದು ನನ್ನ ಭೇಟಿ ಮಾಡ್ತಾರೆ ಅಂತ ನಾನು ಎದುರು ನೋಡಿರಲಿಲ್ಲ. ಬಂದು ನನ್ನ ಭೇಟಿ ಮಾಡಿದವ್ರಿಗೆಲ್ರಿಗೂ ಧನ್ಯವಾದಗಳು. ಯು ಆರ್ ರಿಯಲಿ ಎಂಜಾಯಬಲ್ ಟೈಮ್. ಮೀ ಆ್ಯಂಡ್ ವಿನೋದ್ ಹ್ಯಾವ್ ಗ್ರೇಟ್ ಟೈಮ್. ಇವತ್ತು ಸ್ವಲ್ಪ ಕ್ಲೈಂಟ್ಸ್ನ ಭೇಟಿ ಮಾಡಿ ನಮ್ಮ ಹಳೆ ಊರನ್ನು ಸುತ್ತಿ ನೋಡೋದಕ್ಕೆ ನಾನು ವಿನೋದ್ ಹೋಗ್ತಾ ಇದ್ದೀವಿ. ವಿನೋದ್ ಇನ್ಫ್ಯಾಕ್ಟ್ ಒಬ್ಬ ವ್ಯಕ್ತಿನ ಲೊಕೇಟ್ ಮಾಡಿದ್ದಾರೆ. 42 ವರ್ಷದಿಂದ ಇಲ್ಲಿ ಇರುವಂತವ್ರು ಒಬ್ಬರನ್ನ ಲೊಕೇಟ್ ಮಾಡಿದ್ದಾರೆ. ಹಳೆ ಸೈಟ್ಸ್ ಎಲ್ಲ ಅವ್ರಿಗೆ ಕರೆಕ್ಟ್ ಆಗಿ ನೆನಪಿದೆ. ಕಾಲ್ಬಾವ ಸೈಟ್ಸ್ ಎಲ್ಲ ಇಲ್ಲ ಇವಾಗ. ನೋಡ್ದಂಥದ್ದು ಈಗ ಅಪ್ಪಾರ್ ಫ್ಯಾಕ್ಟ್ರಿ ಅವರೆಲ್ಲ ಯಾವ್ದು ಇಲ್ಲ. ಆ ಜಾಗನ ನಾಳೆ ಹೋಗಿ ನೋಡ್ಬಿಟ್ಟು ತಿರ್ಗಾ ಇಂಡಿಯಾ ಕಡೆ ಬರ್ತೀವಿ. ಸೊ ಇದೇನೆ ದುಬೈ, ಇದೇನೆ ಡಮಾಮ್. ಈಗ ವಿಷ್ಣು ಕೇಳುವಂತ ಪ್ರಶ್ನೆಗೆ ಉತ್ತರ ಕೊಡೋಣ. ಎಲ್ಲಾರ್ಗೂ ನಮಸ್ಕಾರ. ನಮಸ್ಕಾರ ಸರ್. ನನಗೆ ಮೊದಲು ಒಂದು ವಾರದಿಂದ ಒಂದು ಸಂದೇಹ ಇದೆ ಸರ್. ನೀವು ನಿಜವಾಗ್ಲೂ ದುಬೈಯಲ್ಲೇ ಇದ್ದೀರಾ ಅಥವಾ ಸ್ವಿಸ್ ಎಲ್ಲಾದ್ರೂ ಹೋಗಿದ್ದೀರಾ? ಯಾಕಂದ್ರೆ ನಮಗ್ ಗೊತ್ತಿರೋ ಹಂಗೆ ದುಬೈಯಲ್ಲಿ ಬಿಸಿಲು ಇರುತ್ತೆ, ಡೆಸರ್ಟ್ ಇರುತ್ತೆ, ಒಂಟೆ ಇರುತ್ತೆ, ಈ ತರ ವಿಷಯಗಳೇನೆ. ನೀವೇನಪ್ಪಾ ಅಂತಂದ್ರೆ ದುಬೈ ಹೋಗಿ ಸ್ವೆಟರ್ ಎಲ್ಲ ಹಾಕೊಂಡು ಕೂತ್ಕೊಂಡಿದ್ದೀರಾ? ಏನಿದೆ ಸರ್ ಟೆಂಪರೇಚರ್? ಸೌದಿ ಅರೇಬಿಯಾ ಡಮಾಮ್. ದುಬಾಯು ಹಾಗೆ ಇದೆ, ತುಂಬಾ ಕೋಲ್ಡ್ ಆಗಿದೆ. ವಿಂಟರ್ಸ್ಗೆ ತುಂಬ ಕೋಲ್ಡ್ ಆಗಿರುತ್ತೆ, ಸಮ್ಮರ್ಸ್ ತುಂಬ ಹಾಟ್ ಆಗಿರುತ್ತೆ. ಸೊ ಇದು ಆ್ಯಕ್ಚುಲ್ ಆಗಿ ವಿಂಟರ್ ಮುಗಿದು ಸ್ಲೈಟ್ಲಿ ಗುಡ್ ವೆದರ್ ಅಂತ ಹೇಳ್ತಾ ಇದ್ದಾರೆ. 12 to 15 ಡಿಗ್ರಿ ಟೆಂಪ್ರೇಚರ್ ಇದೆ. ಬಟ್ ನನಗೆ 12 to 15 ಇಸ್ ವೆರಿ ಡಿಫಿಕಲ್ಟ್. ಅದರಿಂದಾನೇ ನನ್ನ ಸ್ವೆಟರ್ ಹೊರಗಡೆ ಬಂದಿದೆ. ಓಕೆ ಸರ್, ಈ ವಾರ ತುಂಬಾ ವಿಷಯಗಳು ನಡೆದಿದೆ. ITC ದಿಢೀರ್ ಅಂತ ಏರಿದೆ ಸರ್, ಅದನ್ನ ಕೇಳ್ತೀನಿ ನಾನು. ಅದಕ್ಕೂ ಮುಂಚೆ ಬೇರೆ ತುಂಬಾ ಪ್ರಶ್ನೆಗಳಿದೆ. ITC ಬಗ್ಗೆ ತುಂಬಾ ಜನ ಕೇಳಿದ್ದಾರೆ, ಸೊ ಅದಕ್ಕೆ ಉತ್ತರನ ಕೊಡಿ. ಬಟ್ ಅದಕ್ಕಿಂತ ಮುಂಚೆ ಮಾರ್ಕೆಟ್ಸ್ ಭಯಂಕರ ವಾಲಟೈಲ್ ಆಗಿ ಇದ್ದಿದೆ. ಬಜೆಟ್ ಆಮೇಲೆ ಇಂಡಿಯಾ US ಟ್ರೇಡ್ ಡೀಲ್ ಆಡ್ತಿದಿ ಅಂತ ಒಂದು ಮಾತುಕತೆ ಬಂದ್ ಕೂಡೇನೆ ತಕ್ಕಂತ ಮಾರ್ಕೆಟ್ ಏರ್ತು, ಆಮೇಲೆ ಮಾರನೇ ದಿವಸ ಇಳಿತು. ಈ ವಾಲಟೈಲಿಟಿ ಒಳಗೆ ಟಿಫನ್ ಕಾಫಿ ರೇಂಜ್ ಅಲ್ಲಿ ಒಳಗಡೆ ಮೂವ್ ಮಾಡಬಹುದಾ? ಟಿಫನ್ ಕಾಫಿ ರೇಂಜ್ ಅಲ್ಲಿ ಮೂವ್ ಮಾಡಲೇಬೇಕು. ಇದರಲ್ಲಿ ದ ಡೀಲ್ ವಾಸ್ ನಾಟ್ ಟು ಬಿ ಡೀಲ್. ಅಂದರೆ ಡೀಲ್ ಆಗೋಯ್ತು ಅಂತ ಹೇಳಿದ್ರು. ಅವತ್ತು ನೈಟ್ ಡಿಬೇಟ್ ಮಾಡೋವಾಗ ಡೀಲ್ ನೆಗೋಷಿಯೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. 2 ದಿನ ಆದಮೇಲೆ ಡೀಲ್ ಇಲ್ಲ. ಇವತ್ತು ಒಂದು ಬೇಸಿಕ್ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಅಂತ ಒಂದನ್ನು ರಿಲೀಸ್ ಮಾಡಿದ್ದಾರೆ. ಬೇಸಿಕ್ ಫ್ರೇಮ್ ಆಫ್ ಅಗ್ರಿಮೆಂಟ್ ನಾನು ಇವತ್ತು CA ಹೇಳಿರ್ತಾನೆ, ಕಂಪ್ಲೀಟ್ ಸರೆಂಡರ್, ಅಮೇರಿಕಾಗೆ ಶರಣಾಗತಿ ಅಂತ ಸಹಿ ಹಾಕಿ ಕೊಟ್ಟಿದ್ದೀವಿ. ಇದು ಈ ಬೇಸಿಕ್ ಫ್ರೇಮ್ವರ್ಕ್ ಅಗ್ರಿಮೆಂಟ್ನ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಆ ಬೇಸಿಕ್ ಫ್ರೇಮ್ವರ್ಕ್ ಅಗ್ರಿಮೆಂಟ್ನ ನಾನು ಇಲ್ಲಿ ಸೌದಿನಲ್ಲಿ ನೋಡಿದವರೆಗೂ ಇಂಡಿಯಾಗೆ ದೊಡ್ಡ ರಿಲೀಫ್ ಅನ್ನೋದೇನೂ ಇಲ್ಲ. ಅಫ್ಕೋರ್ಸ್ ನಿನ್ನೆ ನೈಟು 25% ಟ್ಯಾಕ್ಸ್ ರಷ್ಯನ್ ಕ್ರೂಡ್ ಟ್ಯಾಕ್ಸ್ ಪೇಡ್ ಮಾಡಿದ್ದಾರೆ. ಅದರಿಂದ 25% ಟ್ಯಾಕ್ಸ್ ಇದೆ. ಅದೇ ಒಂದು ದೊಡ್ಡ ರಿಲೀಫು ಸಂಭ್ರಮಾಚರಣೆ ಮಾಡ್ಬೋ ಅಂದರೆ ಮಾಡ್ಬೋದು. ಈಗ ತಿರುಪೂರು, ವಾನ್ಯಂಬಾಡಿ, ಆಂಬೂರ್ ಲೆದರ್ ಟೆಕ್ಸ್ಟೈಲ್ಸ್ಗೆ 18%ನ ಇನ್ನೂ ಮಾಡಿಲ್ಲ. ಅದರಲ್ಲಿ ಈ ಏರ್ಕ್ರಾಫ್ಟ್ ಪಾರ್ಟ್ಸು ಆ ಥರ ಕಾಂಪ್ಲಿಕೇಟೆಡ್ ಐಟಮ್ಸ್ ಮಾತ್ರ 18% ಮಾಡಿದ್ದಾರೆ. ಮಿಕ್ಕಿದ್ದೆಲ್ಲ ಅಗ್ರಿಮೆಂಟ್ ಆದಮೇಲೆ ಅಂತ ಹೇಳಿದ್ದಾರೆ. ಇದರಲ್ಲಿ ಈ ಅಗ್ರಿಮೆಂಟ್ ಏನು ಅಂತಂದರೆ, ನೀವು ವಸ್ತುಗಳನ್ನ ಕಳಿಸೋವಾಗ ಹೆಂಗೆ ಅಂತಂದರೆ 18% ಟ್ಯಾಕ್ಸ್ ಹಾಕಿ ತಗೋತಾರೆ. ಅಮೇರಿಕಾದಿಂದ ಇಲ್ಲಿ ತಗೊಂಡ್ರೆ ಇಂಡಿಯಾ 0% ಟ್ಯಾಕ್ಸ್ ಕೊಡುತ್ತೆ ಅಂತ ಒಪ್ಕೊಂಡಿದ್ದೀವಿ. ಇದು ಯಾವ ಊರು ನ್ಯಾಯ ಅನ್ನೋದನ್ನ ಈ ಶರಣಾಗತಿಗೆ ಸಹಿಗೆ ಹಾಕ್ದಂಥವ್ರೆ ಮಾತಾಡಬೇಕಾಗುತ್ತೆ. ಎರಡನೇದು, ಆ ಬೇಸಿಕ್ ಫ್ರೇಮ್ವರ್ಕಲ್ಲಿ ಏನು ಹೇಳ್ತಾರೆ ಅಂತ ಅಂದರೆ, ಇಂಡಿಯಾ ಅಗ್ರಿಕಲ್ಚರಲ್ ಮಾರ್ಕೆಟ್ನ ಫುಲ್ಲಾಗಿ ತೆಗೆದು ಬಿಟ್ಬಿಡುತ್ತೆ, ಯಾವುದನ್ನು ಬೇಕಾದರೂ ನೀವು ಇಂಪೋರ್ಟ್ ಮಾಡಿ ತಿನ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದು ಯಾವ ಊರಿನ ನ್ಯಾಯ ಅನ್ನೋದನ್ನು ಕೇಳಬೇಕು. ಬೀರ್ಚಲ್ಲಿ ಅದನ್ನು ಡೀಟೇಲ್ಡ್ ಆಗಿ ವಿನೋದ್ ಜೊತೆ ಮಾತಾಡಿದ್ದೆ. ಬೀರ್ಚಲ್ಲಿ ಮಾತಾಡಿದ್ದೀನಿ, ನೋಡಿ ಏನು ಹಿಸ್ಟ್ರಿ, ಏನು ಪ್ರಾಬ್ಲಮ್ಮು ಅಂತ. ಬಟ್ ನನಗೇನು ಅರ್ಥ ಆಗ್ತಾ ಇಲ್ಲ ಅಂತಂದರೆ, ಈಗ ನಾವು ಫ್ರೀಯಾಗಿ ಇಂಪೋರ್ಟ್ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಬಿಟ್ವಿ ಅಂತ ಅಂದರೆ, ನಮ್ಮ ರೈತರು ಒಬ್ಬೊಬ್ಬರು 2 ಎಕರೆ 3 ಎಕರೆ ಅಷ್ಟೇ ಆವ್ರೇಜ್ ಲ್ಯಾಂಡ್ ಹೋಲ್ಡಿಂಗು. ಅವನು 100 ಎಕರೆ 400 ಎಕರೆ ಲ್ಯಾಂಡ್ನ ಇಟ್ಟಿರ್ತಾನೆ. ಹಾಗೆ ಈ ಲಾರ್ಜ್ ಸ್ಕೇಲ್ ಹೋಲ್ಡಿಂಗ್ನ ಇಳಿಸಿದ್ರು ಅಂತ ಅಂದರೆ ನಮ್ಮ ಫಾರ್ಮರ್ಗೆ, ನಮ್ಮ ರೈತರಿಗೆ ಅದು ಹೇಗೆ ಸಹಾಯ ಆಗತ್ತೆ? ಏನು ಮಾಡಕ್ಕೆ ಹೊರಟಿದ್ದಾರೆ? ಯಾಕಂದರೆ ನಾನು ಅವತ್ತು ಟಿ ವಿನಲ್ಲಿ ಮಾತಾಡಿದಾಗ ಎಲ್ಲರೂ ಏನು ಹೇಳಿದ್ರು ಅಂತ ಅಂದರೆ, ಏನೋ ಹೋದರೆ ಹೋಗಲಿ, ಏನೋ ಈ ಬಾದಾಮಿ, ಗೋಡಂಬಿ,
ಆಮೇಲೆ ವಾಲ್ನಟ್ಟು ಈ ಥರ ಒಂದು ಇದನ್ನೇ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ ಈ ಅಗ್ರಿಮೆಂಟ್ ಬೇಸಿಕ್ ಅಗ್ರಿಮೆಂಟ್ ನೋಡಿದ್ರೆ, ಪೇಪರ್ ನೋಡಿದ್ರೆ ಏನು ಬೇಕಾದರೂ ಇಂಪೋರ್ಟ್ ಮಾಡ್ಕೋಬೋದು. ಗೋಧಿ ಹಿಟ್ಟನ್ನು ಬೇಕಾದರೂ ಕೂಡ ಇಂಪೋರ್ಟ್ ಮಾಡ್ಕೋಬೋದು ಅನ್ನೋ ರೀತಿನಲ್ಲಿ ಇದೆ. ಹಾಗಾದರೆ ಇಂಡಿಯಾದ ರೈತರ ಕತೆ ಏನಾಗುತ್ತೆ? ಯಾಕೆಂತಂದ್ರೆ ಈ ಬೇಸಿಕ್ ಫೇವರ್ ಇಟ್ಕೊಂಡು ಹೇಳ್ತಾ ಇದ್ದೀನಿ. ತಪ್ಪೇನಿದೆ ಸರ್. ನೀವು ಅದಕ್ಕೆಲ್ಲ ಸರೆಂಡರ್ ಮಾಡಿಬಿಟ್ಟು ಎಕ್ಸ್‌ಟೈರ್ಸ್‌ಗೆ ಇನ್ನ 18% ಕೂಡ ತಗೊಂಡಿಲ್ಲ. ಇದ್ರಲ್ಲಿ ನನಗೆ ಏನು ಅರ್ಥ ಇಲ್ಲ ಅಂದ್ರೆ, ನಮಗೆ ಪಾಕಿಸ್ತಾನ್‌ಗಿಂತ ಬೆಟರು, ಬಾಂಗ್ಲಾದೇಶ್‌ಗಿಂತ ಬೆಟರ್ ಅಂತೆಲ್ಲ ಸಂಭ್ರಮ ಪಡ್ತೀರಾ? ಹಂಗಿದ್ರೆ ಯಾಕೆ ಅಮೆರಿಕಾಗೆ 0 ಕೊಡಬೇಕು? ಈಕ್ವಾಲಿಟಿ ಇಲ್ಲ, ನಮಗೂ 18 ಅವ್ರಿಗೂ 18 ಅಂತ ಇರಬೇಕು. ಇದೆಲ್ಲ ಮಾರ್ಕೆಟಲ್ಲಿ ಲಾಂಗ್ ಟರ್ಮಲ್ಲಿ ಏಟ್ ಬೀಳತ್ತೆ. ಎರಡನೇದು ಫೈನಲಿ ಮಾರ್ಕೆಟ್‌ಗೆ ಬೇಕಾಗಿರುವಂಥದ್ದು ಅರ್ನಿಂಗ್ಸು. ಇಂಡಿಯಾದ ಬಿಸ್ನೆಸ್ಸು ಅಮೆರಿಕಾದಲ್ಲಿ ಟ್ರೇಡ್ ಸರ್ಫೇಸೇ $20 ಬಿಲಿಯನ್ ಅಷ್ಟೇ. ಸರಿ, $20 ಬಿಲಿಯನ್ ಅಂತ ಅನ್ನೋದು ತುಂಬ ಕಡಿಮೆ. ಅದು ದೊಡ್ಡದಾಗಿ GDPನ ದೊಡ್ಡದಾಗಿ ಮೂವ್ ಮಾಡಲ್ಲ. 2, 3 ಒಂದು 10, 15 ಸ್ಮಾಲ್ ಕ್ಯಾಪ್ ಕಂಪನೀಸ್ಗೆ ಬಿಸ್ನೆಸ್ಸು ಏರುತ್ತೆ. ಬಟ್ ಓವರ್‌ಆಲ್ ಆಗಿ ಮಾರ್ಕೆಟ್‌ನ ಸೆಂಟಿಮೆಂಟಾಗಿ ಲಿಫ್ಟ್ ಮಾಡಬೇಕನ್ನೋದನ್ನು ಬಿಟ್ಟರೆ, ಈ IT ಪಡೋ ಕಷ್ಟಗಳ ಬಗ್ಗೆ ಒಂದು ಮಾತಿಲ್ಲ. H-1B ವೀಸಾ ಬಗ್ಗೆ ಒಂದು ಮಾತಿಲ್ಲ. ಸರ್ವಿಸಸ್ ಬಿಸ್ನೆಸ್ ಬಗ್ಗೆ ಏನೂ ಇಲ್ಲ. ಇದರಲ್ಲೇನೆ ನಮ್ಮ ಕೋರ್ ಸ್ಟ್ರೆಂತು. ಈ ಕೋರ್ ಸ್ಟ್ರೆಂತ್ ಬಗ್ಗೆ ಈ ಬಿಸ್ನೆಸ್ ಫ್ರೇಮ್‌ವರ್ಕ್ ಅಗ್ರಿಮೆಂಟಲ್ಲಿ ಏನೂ ಇಲ್ಲ. ಈಗ ನೀವು ಈ ಬಿಸ್ನೆಸ್ ಫ್ರೇಮ್‌ವರ್ಕ್ ಬಗ್ಗೆ ತುಂಬಾ ಕೇರ್ ಆಗಿ ಹೇಳಿದ್ರಿ. ಈಗ ಆಲ್ರೆಡಿ ನಾವು ಒಂದು ನೆಗೋಸಿಯೇಷನ್‌ನ ಫೈನಲೈಸ್ ಮಾಡಿದೀವಿ ಅಂತ ಹೇಳಿದ ಕೂಡಲೇ ಟಕ್ಕಂತ ಮಾರ್ಕೆಟನ್ನ ಏರಿಸಿದ್ರು. ಈಗ ಇದರಲ್ಲಿ ಸ್ವಲ್ಪ ವಿಷಯಗಳೆಲ್ಲ ಹೊರಗಡೆ ಬಂದಿದೆ ಅನ್ನೋದ್ರಿಂದ ಒಂದೇ ತಿರ್ಗಾ ಮಾರ್ಕೆಟ್ ಏರುತ್ತೆ ಅಂತ ನಾವು ಎದುರು ನೋಡ್ಬೋದಾ? ಮಾರ್ಕೆಟ್ ಏರುತ್ತೆ, ಯಾಕಂದ್ರೆ ಅಮೆರಿಕ ಏರಿದೆ ಅಲ್ವಾ ನಿನ್ನೆ. ಅದರಿಂದ ಮಾರ್ಕೆಟ್ ಏರುತ್ತೆ. ಅದಾದ್ಮೇಲೆ ರಿಯಾಲಿಟಿ ತಿರ್ಗಾ ಅರ್ನಿಂಗ್ಸ್‌ಗೆ ಬರುತ್ತೆ. ಸೊ ಈ 26,500 27ಗೆ ಹೋಗ್ಬೋದು ಮ್ಯಾಕ್ಸಿಮಮ್. ತಿರ್ಗಾ 25-27 ಒಳಗಡೆನೆ ಟ್ರೇಡ್ ಆಗ್ತಾ ಇರುತ್ತೆ. 2 ವರ್ಷದಿಂದ ಹಾಗೆ ತಾನೇ ಟ್ರೇಡ್ ಆಗ್ತಾ ಇದೆ ಮಾರ್ಕೆಟು. ರೈಟ್ ಸರ್. ಇವತ್ತು ನೀವು ಈ ಫ್ರೇಮ್‌ವರ್ಕ್ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್‌ಪ್ಲೈನ್ ಮಾಡಿದ್ದೀರಾ. ಅದರಿಂದ ನಾನೀಗ ಟಕ್ 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 ಅಂತ ಆ ಪಟಾಕಿ ಲಿಸ್ಟ್ ಅಲ್ಲಿ ಇರುವಂತ ಶೇರ್ಸ್ ಪ್ಲಸ್ ಒಂದು ಮಿಕ್ಸ್ ಅಂಡ್ ಮ್ಯಾಚ್ ಆಫ್ ಶೇರ್ಸ್ ನ ತಗೊಂಡ್ ಬಂದಿದ್ದೀನಿ ಸರ್. ಏನು ಅಂತಂದ್ರೆ ಈ ವಾರ ಹೋದ ವಾರ ಬಂದಂತ ಶೇರ್ಸ್ ಬಗ್ಗೆ ಕೇಳ್ಬಿಡ್ತೀನಿ ಸರ್. ನೀವು ನಿಮ್ಮ ಒಪಿನಿಯನ್ ಹೇಳಿದ್ರಿ ಅಂತ ಅಂದ್ರೆ ತುಂಬಾ ಹೆಲ್ಪ್ಫುಲ್ ಸರ್. ಫಸ್ಟ್ ಸರ್, ಈಗ ಲಾಸ್ಟ್ ವೀಕ್ ಅಲ್ಲಿ Q3 ರಿಸಲ್ಟ್ ಬಂದಿದ್ರಲ್ಲಿ ಫಸ್ಟ್ ಹ್ಯುಂಡೈ ಮೋಟಾರ್ ಇಂಡಿಯಾ PE 31 ಅಲ್ಲಿ ಇದ್ದಾರೆ. ನೀವು ತುಂಬಾ ದಿನದಿಂದ ಹೇಳಿರುವಂತ ಒಂದು ವಿಷಯ, ಔಟ್ಸೈಡ್ ಇಂಡಿಯಾ ನೀವು ತಗೊಂಡ್ರಿ ಅಂತಂದ್ರೆ PE ಇನ್ನೂ ಕಡಿಮೆ ಇರುತ್ತೆ ಅನ್ನೋಂತ ಒಂದು ವಿಷಯನೇ. ತುಂಬಾ ಕಡಿಮೆ ಇರುತ್ತೆ ಕೊರಿಯಾದಲ್ಲಿ ತಗೊಂಡ್ರಿ ಅಂದ್ರೆ. ಬಟ್ ಹ್ಯುಂಡೈಗೆ ಫ್ಯೂಚರೇ ಗೊತ್ತಿಲ್ಲ. ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಹೊರ ದೇಶಗಳಲ್ಲೂ ಕೂಡ ಅವರ ಫ್ಯೂಚರ್ ತುಂಬಾ ಡೌಟ್ ಆಗೇ ಇದೆ. ಟಾಟಾಸು ಕನ್ವಿನ್ಸಿಂಗ್ ಆಗಿ ಅವ್ರನ್ನ ಕ್ರಶ್ ಮಾಡಿದ್ದಾರೆ. ಮಹೀಂದ್ರಾ ಕೂಡ ಅವ್ರನ್ನ ಕ್ರಶ್ ಮಾಡಿದ್ದಾರೆ. ಅದರಿಂದ IPO ಪ್ರೈಸ್‌ನ ದಾಟಿದ್ರೇನೆ ದೊಡ್ಡ ವಿಷಯ. ಓಕೆ ಸರ್, ನೀವು ಹೇಳೋವಾಗ ಅಂದ್ರೆ ಶೇರ್ ಇಟ್ಟಿದ್ರೆ ಆ ಶೇರ್ ಕಂಪನಿಯ ವಸ್ತುಗಳನ್ನ ತಗೊಳ್ಳಿ ಅಂತ ನೀವು ತುಂಬಾ ದಿನದಿಂದ ಹೇಳಿದ್ರಿ. ಅಂದ್ರೆ ಸೇ ಫಾರ್ ಎಕ್ಸಾಂಪಲ್ ಈಗ ಒಂದು ITC ಶೇರ್ ಇಟ್ಟಿದ್ದೀರಾ ಅಂತಂದ್ರೆ ITC ವಸ್ತುಗಳನ್ನ ತಗೊಳ್ಳಿ ಅಂತ. ಹೌದು, ಈಗ ನಾನು ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ನ ಇಟ್ಟಿದ್ದೀನಿ. ಹ್ಯುಂಡೈ ಒಂದು ಹೊಸ ಕಾರು ಬದಲಾಯಿಸಬೇಕು ಅಂತ ಅನ್ಕೊಂತಾ ಇದ್ದೀನಿ ಅಂತ ಅನ್ಕೊಳ್ಳೋವಾಗ, ಬೇಡ ನಾನು ಆ ದುಡ್ಡನ್ನ ಶೇರ್ಸ್ ಅಲ್ಲಿ ಹಾಕ್ತೀನಿ, ಹ್ಯುಂಡೈ ಮೋಟಾರ್ ಅಲ್ಲಿ ನಾನು ಹಾಕ್ಬೋದಾ? ಆಪಪ್ಪಲ್ಲಿ ಶೇರಲ್ಲಿ ಹಾಕಿದ್ರೆ ತಲೆ ಮೇಲೆ ಬಿಳಿ ಬಟ್ಟೆನೇ ಹಾಕೋಬೇಕು. ರಾಂಜಮ್ಮ ನೂರ್ಬೇಕಲ್ವಾ? ಅದೇ 31 ಅಲ್ಲಿ ಇದೆ ಸರ್ PE. ಮರ್ತು ಬಿಡಿ ಅಂತ ಹೇಳಿದ್ನಲ್ಲ, ಹುಂಡೈನ ಮರ್ತು ಬಿಡಿ, ಮುಂದಿನ ಸ್ಟಾಪ್ಗೆ ಹೋಗಿ. ನೆಕ್ಸ್ಟ್ ಬಜಾಜ್ ಹೌಸಿಂಗ್ ಫಿನಾನ್ಸ್ ಸರ್, ಅವರ Q3 ರಿಸಲ್ಟ್ ಕೂಡ ಬಂದಿದೆ. ಪ್ಯಾಟ್ 665 ಕ್ರೋರ್ಸ್ ಅಂತ ಹೇಳಿದ್ದಾರೆ. ತುಂಬಾ ಕಾಸ್ಟ್ಲಿ ಆದಂತ ಕಂಪನಿಯಪ್ಪ. ಒಳ್ಳೆ ಕಂಪನಿ, ಬಟ್ ಹೈಲಿ ಕಾಸ್ಟ್ಲಿ. ಬಿಟ್ಬಿಡಿ, ವೆಲ್ ಲೆಫ್ಟ್. ಏಕರ್ ಎನರ್ಜಿ ಸರ್, ಅದು Q3 ರಿಸಲ್ಟ್ಸ್ ಬಂದಿದೆ, ಬಟ್ ಅದು ನೆಗೆಟಿವ್ ಆಗಿದೆ ಅವರ ರಿಸಲ್ಟ್. ನಾವು ಹೀರೋ ಮೋಟಾರ್ಸ್ನ ಓನ್ ಮಾಡ್ತಾ ಇದ್ದೀವಿ. ಹೀರೋ ಮೋಟಾರ್ಸ್ನ ಓನ್ ಮಾಡ್ತಾ ಇರೋದ್ರಿಂದ ಯು ಓನ್ ಏತರ್. ಬೇರೆಯಾಗಿ ಏತರ್ ಬೇಡ. ಆಮೇಲೆ ಟಾಟಾ ಕೆಮಿಕಲ್ಸ್ ಸರ್, ಅದು ಲಾಸ್ಟ್ ದೊಡ್ಡದಾಗಿರುತ್ತೆ. ಸೋಡಿಯಂ ಬೈಕಾರ್ಬನೇಟ್ ಪ್ರೈಸಸ್ ಕೂಡ ಬಿದ್ದಿದೆ. ಸೋಡಿಯಂ ಬೈಕಾರ್ಬನೇಟ್ ಪ್ರೈಸಸ್ ರಿಕವರ್ ಆಗೋವರೆಗೂ ಟಾಟಾ ಕೆಮಿಕಲ್ಸ್ನ ತಗೊಳ್ಳೋದಕ್ಕೂ ಮಾರೋದಕ್ಕೂ ಆಗಲ್ಲ. ಓಕೆ ಸರ್. ಸರ್, ನನಗೆ ಈ ಸಾಮಾನ್ಯ ಜನಗಳಿಂದ ಬಂದಿರುವಂತ ಒಂದು ಪ್ರಶ್ನೆ, ಈ ಟಾಟಾ ಕೆಮಿಕಲ್ಸ್ ಅಂದಿ ಟಾಟಾ ಕೆಮಿಕಲ್ಸ್ ಬುಕ್ ವ್ಯಾಲ್ಯೂ ₹877 ಸರ್, ವಿಚ್ ಇಸ್ ಪ್ರೈಸ್ ಆಫ್ ದ ಶೇರ್ ಗಿಂತ ಜಾಸ್ತಿ ಆಗಿದೆ. ಆದ್ರೆ ನಾವು ಇದರಲ್ಲಿ ಪ್ರೈಸ್ ಟು ಅರ್ನಿಂಗ್ಸ್ ನೋಡ್ತೀವಿ ಅಂತ ಅಂದ್ರೆ ಪ್ರೈಸ್ ಟು ಅರ್ನಿಂಗ್ಸ್ 66 ಇದೆ. ನನಗೆ ಬುಕ್ ವ್ಯಾಲ್ಯೂಗಿಂತ ಶೇರ್ ಪ್ರೈಸ್ ಕಡಿಮೆ ಇದೆ. ಅದನ್ನು ಕಾಸ್ಟ್ಲಿ ತುಂಬಾ ಅಂತ. ಸಿಂಪಲ್ ಅಪ್ಪ. ಸೋಡಿಯಂ ಬೈಕಾರ್ಬನೇಟ್ ಬೆಲೆ ತುಂಬಾ ಕಡಿಮೆ ಇರೋದ್ರಿಂದ ಕ್ರಾಸ್ ಮಾಡಿದ್ರೆ P/E ರೇಷಿಯೋನೇ ಇಲ್ಲ.
ನೀವು ತಗೊಳ್ಳೋ ಅಂಥದ್ದಂತೂ ಅದು ಅಸೆಟ್ ಇದೆ ಅಂತ ನೀವು ತಗೊಂಡ್ರಿ ಅಂತ ಅಂದರೆ ಅದು ನಿಮ್ಮ ಓಕೆ ಚಾಯ್ಸ್. ಸರ್. ಫೈನಲ್ ಪ್ರಶ್ನೆ ಸರ್. ITC ಜನಗಳೇ ಇನ್ನ ತುಂಬಾ ಶಾಸನ ತೆಗ್ದಿಟ್ಟಿದ್ದೀನಿ. ಅದ್ರ ಬಗ್ಗೆ ನಾಳೆ ತಿರ್ಗಾ ಕೇಳ್ತೀನಿ. ಬಟ್ ಇವತ್ತು ಈಗ ITC ಸರ್. ITC ದಿಢೀರ್ ಅಂತ ಟಕ್ ಅಂತ ಏರ್ಬಿಡ್ತು 5%. 2 ವರ್ಷದಿಂದ ಈ 5% ಅಲ್ಲ, ನಾನ್ ನೋಡಿದ್ದಿಲ್ಲ ಸರ್ ಸತ್ಯವಾಗ್ಲು. 2-3 ವರ್ಷದಿಂದ ಒಂದೇ ದಿನದಲ್ಲಿ 5% ನಾನ್ ನೋಡಿಲ್ಲ. ಇಲ್ಲಿ ಅಂಡರ್ ವ್ಯಾಲ್ಯೂಡ್ ಸ್ಟಾಕು. ಸೊ 5% ಅಲ್ಲ, ದೊಡ್ಡ ಮೂವೇ ಅಲ್ಲ. ITCಗೆ ಮಾತ್ರ ಲಂಚ್ ಅಂತ ಹೇಳಿ ಏನಾದ್ರೂ ಕನ್ಸೆಷನ್ ಕೊಡ್ತೀರಾ ಸರ್? ಡೈಲಿ 1 to 2 ಕನ್ಸಿಡರ್ ಮಾಡ್ತಾನೇ ಇರಿ. ಓಕೆ ಸರ್. ಸೊ ಈಗ ನೀವು ಈ ಫ್ರೇಮ್ ವರ್ಕ್ ಹೇಳಿದ್ರಲ್ಲ ಸರ್, ಈ ತರ ವಿಷಯಗಳೆಲ್ಲ ಬರುತ್ತೆ ಅನ್ನೋ ತರ ನೀವು ಹೇಳಿದ್ರಿ. ಆಗಿರೋವಾಗ ITC ಕೂಡ ಇದ್ರಲ್ಲಿ ತುಂಬಾ ವಿಷಯಗಳಲ್ಲಿ ಇದ್ರಲ್ಲಿ ಇದಾರಲ್ವಾ ಸರ್? ITC ಒಂದು ಗ್ಲೋಬಲ್ ಕಂಪನಿಯಪ್ಪ. ಅವನು ಇನ್ವೆಸ್ಟ್ ಮಾಡಿ ಅಮೆರಿಕಾದಲ್ಲಿ ತಗೊಂಡು ಇಂಡಿಯಾದಲ್ಲಿ ಮಾರ್ತಾನೆ. ಓಕೆ ಸರ್. ಸರ್ ಫೈನಲ್ ಆಗಿ ಒಂದೇ ಒಂದು ಪ್ರಶ್ನೆ. ಈ ITC ನಲ್ಲೇ ಅದರಿಂದ ಈಗಲೇ ಕೇಳ್ಬಿಡ್ತೀನಿ. 308, 310 ಇಂದ ತಕ್ಕಂತ ಒಂದು 5% ಏರ್ತು. ನಾವು ಅದನ್ನ ಬಿಟ್ಬಿಟ್ವೇನೋ, ಈ ರ್ಯಾಲಿನ ಬಿಟ್ಬಿಟ್ವೇನೋ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ. ನೀವು ಕನ್ಸಿಡರ್ ಮಾಡ್ತಾನೆ ಇರಿ. ಲಾಂಗ್ ವೇ ಟು ಗೋ. ಓಕೆ ಸರ್. ಲಾಂಗ್ ವೇ ಟು ಗೋ ಅನ್ನೋದಕ್ಕೆ ಏನಾದ್ರು ಒಂದು ನಂಬರ್ ಹೇಳಿದ್ರಿ ಅಂತಂದ್ರೆ 20 years, 30 years, 40 years. ಆನಂದ್ ಶ್ರೀನಿವಾಸನ್ ಸರ್ ಮೈಂಡ್ ಅಲ್ಲಿ ಏನ್ ನಂಬರ್ ಇಟ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಆಸೆ ಇದೆ. ನೀವು ರೆಗ್ಯುಲರ್ ಆಗಿ ಒಂದಿನಕ್ಕೆ ಒಂದು ಅಂತ ಕನ್ಸಿಡರ್ ಮಾಡ್ತಾ ಇದ್ರಿ ಅಂದ್ರೆ, ನಿಮ್ಮ ಮಗಳ ವಿದ್ಯಾಭ್ಯಾಸ, ಮದುವೆ, ನಿಮ್ಮ ಮಗಳಿಗೆ ಒಂದು 5 ವರ್ಷ ಅಂತಂದ್ರೆ ವಿದ್ಯಾಭ್ಯಾಸ, ಮದುವೆ ಎಲ್ಲಾನು ಮುಗಿಸ್ಬೋದು. ಓಕೆ ಸರ್. ಹಾಗಿದ್ರೆ ನೀವು ನಿಮ್ಮ ಮನಸ್ಸಲ್ಲಿರೋಂಥ ಟೈಮ್ನ ಹೇಳಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈ ವಿಡಿಯೋ ನೋಡಿದಂಥವ್ರಿಗೆಲ್ಲ ತುಂಬ ಧನ್ಯವಾದಗಳು. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದರೆ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಕಳಿಸಿ ಅವ್ರನ್ನ ನೋಡೋದಕ್ಕೆ ಹೇಳಿ. ಧನ್ಯವಾದಗಳು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರಿ ಅಂದರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಮೇಲ್ ID ಗೆ ಮೆಸೇಜ್ ಮಾಡಿ. ನಮ್ಮ ಟೀಮ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ.